ಕೆಎಂಎಫ್ ಅಧ್ಯಕ್ಷ ಸ್ಥಾನ ಎಲ್ಲಿವರೆಗೂ ಬಂತು? ಕೆಎಂಎಫ್ ನಾನು ಮೊದಲಿಂದ ಕೂಡ ಆಕಾಂಕ್ಷಿ ಅಂತ ತಮ್ಗೆ ಹೇಳಿದ್ದೀನಿ. ಮೊದಲು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಇವರೆಲ್ಲರೂ ಕೂಡ ನನ್ನ ಪರ ಇದ್ದರು. ಈಗೂ ಕೂಡ ಅಂಥ ಸಂದರ್ಭ ಬಂದಾಗ ಕೆಎಂಎಫ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಂತೆ 2 ಸಾರಿ ಗೆದ್ದಿದ್ದೀನಿ ಮತ್ತು 3ನೇ ಸಾರಿ ಬಿ ಜೆ ಪಿ ಅವರೇ ಗೆಲ್ಲೋಂಗೆ ಮಾಡಿ 3 ಸಾರಿ ನಾನು ಶಾಸಕನು ಅಂತೇಳಿ ಆಗಿದ್ದೀನಿ. 3 ಸಾರಿ ಅಲ್ವಾ? ಈಗ 2 ಸಾರಿ ಅಲ್ಲ, 3 ಸಾರಿ. 3 ಕೌಂಟಿಂಗ್ ಅಲ್ಲ, 5 ವರ್ಷಕ್ಕೆ 1 ಸಾರಿ ಎಲೆಕ್ಷನ್ ಆಗ್ತದಪ್ಪ. ಒಂದೇ ಕೌಂಟ್. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. ಕೌಂಟಿಂಗ್ ಆಗ್ತದಪ್ಪ. ನನಗೆ ನಂಜೇಗೌಡರಿಗೆ 5 ವರ್ಷಕ್ಕೆ 1 ಎಲೆಕ್ಷನ್ 2 ಕೌಂಟಿಂಗು. 2 ಕೌಂಟಿಂಗಲ್ಲಿ ಗೆದ್ದಿದ್ದೀನಲ್ಲ. ಸರ್ಕಾರಕ್ಕೂ ಗೊತ್ತಿದೆ. ನಾನು ಕೂಡ ಕಾಂಗ್ರೆಸ್ ಪಾರ್ಟಿಯನ್ನು ಮಾಲೂರು ತಾಲೂಕಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿದ್ದೀನಿ. ಪಕ್ಷಕ್ಕೆ ಗೌರವನ ಉಳಿಸಿದ್ದೀನಿ, ಪಕ್ಷನ ಉಳಿಸ್ಕೊಂಡಿದ್ದೀನಿ. ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಗಳು ಇರೋದು ಪಕ್ಷದ ನಮ್ಮ ಹತ್ರಕ್ಕೆ ಬರೋಕ್ಕಾಗಲಿಲ್ಲ. 1 ಡಿ ಸಿ ಸಿ ಬ್ಯಾಂಕ್ ಇತ್ತು ಡೈರೆಕ್ಟ್ರು, 2 ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರು ಮಾಡಿದೆ. 1 ಕೋಲಾರ ಮಿಲ್ಕಿನೂ ಡೈರೆಕ್ಟ್ ಇತ್ತು. ಮಾಲೂರು ತಾಲೂಕಿಂದ 3 ಮಿಲ್ಕಿನೂ ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಯೂನಿಯನ್ ಎಲೆಕ್ಷನ್ ಇರ್ಬೋದು. ಪಿ ಎಲ್ ಡಿ ಬ್ಯಾಂಕ್ 32-33 ವರ್ಷ ಆಗಿತ್ತು. ಇವತ್ತು ಫುಲ್ ಮೆಜಾರಿಟಿ ಪಿ ಎಲ್ ಡಿ ಬ್ಯಾಂಕ್ ಮಾಡಿದ್ದೀನಿ. ಯಾವ್ಯಾವ ಲೋಕಲ್ ಬಾಡಿ ಎಲೆಕ್ಷನ್ ಇತ್ತು ಎಲ್ಲ ಕಾಂಗ್ರೆಸ್ಸಿನ ಬೆಂಬಲಿತ ನಮ್ಮ ಲೀಡರ್ಗಳನ್ನು ಅವಕಾಶ ಮಾಡಿಕೊಟ್ಟಿದ್ದೀನಿ. 28ರಲ್ಲಿ 22 ಗ್ರಾಮ ಪಂಚಾಯತಿ ಚೇರ್ಮನ್ಗಳು ಕಾಂಗ್ರೆಸ್ ಅವರಿದ್ದಾರೆ. ಇವೆಲ್ಲ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಕಡಿಮೆ ಓಟಲ್ಲಿ ಗೆದ್ದರೂ ಕೂಡ 23,000 ಓಟ್ ಹೆಚ್ಚಿಗೆ ಹಾಕ್ಸಿದ್ದೀನಿ ನನ್ನ ಎಲೆಕ್ಷನ್ಗೆ. ಪಾರ್ಲಿಮೆಂಟ್ ಎಲೆಕ್ಷನ್ ನನ್ನ ಎಲೆಕ್ಷನ್ ಗೆದ್ದು ಇವೆಲ್ಲ ಇದೆ. ಇವೆಲ್ಲ ನೋಡಿ ಹೈಕಮಾಂಡು ಒಂದಲ್ಲ ಒಂದು ರೀತಿ ನನಗೆ ಅವಕಾಶ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ.